ನಾನು ಪತ್ರಿಕಾಗೋಷ್ಠಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇನ್ನೊಂದು ಐತಿಹಾಸಿಕವಾದಂಥ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ರೈಲ್ವೆ ಸೆಕ್ಟರ್ನಲ್ಲಿ ನಮಗೆ ಜನವರಿ ಫೆಬ್ರವರಿ ಒಳಗೆ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ 6 ಪಿಟ್ ಲೈನ್ಗಳು ಬರ್ತಾ ಇದೆ. ಅಲ್ಲಿ 6 ಲೈನ್ಗಳನ್ನ ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡಪ್ ಅಲ್ಲಿ ಆಗ್ತಾ ಇದೆ ಅಲ್ಲಿ. ಹಾಗಾಗಿ ಬರುವಂತದಿಂದೆಲ್ಲ ಜಂಕ್ಷನ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಶಿವಮೊಗ್ಗದಿಂದ ರಾಣೆಬೆನ್ನೂರು ಲಿಂಕ್ ಆಗ್ತಾ ಇದೆ. ಬರುವಂತದಿಂದಲ್ಲಿ ಸುಮಾರು 6-7 ದಿಕ್ಕಿನಲ್ಲಿ ಸರ್ವೆ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಿಂದ ಶೃಂಗೇರಿ ಮುಖಾಂತರ ಮಂಗಳೂರಿಗೆ ಇರ್ಬೋದು, ನಮ್ಮ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಲಿಂಕಿಂಗ್ ಇರ್ಬೋದು, ಚಿಕ್ಕಜಾಜೂರು ಇರ್ಬೋದು, ನಮ್ಮ ತಾಳ್ಗುಪ್ಪದಿಂದ ಹೊನ್ನಾವರ ಒಂದು ಲೈನು, ಇನ್ನೊಂದು ಸಿದ್ದಾಪುರಕ್ಕೆ ಈಗ ಆಲ್ರೆಡಿ ಸರ್ವೆ ಆಗಿದೆ. ಈ ರೀತಿ 4 ಬರುವಂತದಿಂದಲೂ ಶಿವಮೊಗ್ಗಕ್ಕೆ ಒಂದು ಅತ್ಯುತ್ತಮವಂತ ರೈಲ್ವೆ ಕ್ಷೇತ್ರದ ಒಂದು ಕೇಂದ್ರ ಆಗುತ್ತೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ ಸುಮಾರು ಒಂದು 100-150 ಕೋಟಿ ಖರ್ಚು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಹುಬ್ಳಿಲಿದೆ. ಇದು 4ನೇ ಕೋಚಿಂಗ್ ಡಿಪೋ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಆಗ್ತಾ ಇರೋದು. ಒಂದು ಟ್ರೈನ್ ಒಂದು 3000 ಅವರ್ಸ್ ರನ್ ಆದ್ಮೇಲೆ ಅದು ಸರ್ವಿಸ್ಗೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಅದರ ಲಾಭ ನಮ್ಮ ಈ ಭಾಗದ ಮಧ್ಯ ಕರ್ನಾಟಕದ ಜನರಿಗೆ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರಿಗೆ ಇದು ಅನುಕೂಲ ಆಗುತ್ತೆ. ಸೊ ಈಗ ಆಲ್ರೆಡಿ ಟೆಂಟೇಟಿವ್ ಆಗಿ ಹೋಮ್ವರ್ಕ್ ಆಗಿದೆ. ಜನವರಿಯಿಂದ ಬೆಂಗಳೂರು ಮತ್ತು ಮೈಸೂರು ಪ್ಲಾಟ್ಫಾರ್ಮ್ ಅನ್ನ ಟ್ರಾಫಿಕ್ ಕಂಜೆನ್ಸಿನ ಕಮ್ಮಿ ಮಾಡಲಿಕ್ಕೆ ಶಿವಮೊಗ್ಗ ಯಾವ್ಯಾವ ಡೈವರ್ಟ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಅದ್ರ ಪ್ರಕಾರ ಈಗಾಗಲೇ ಶಿವಮೊಗ್ಗ ತಿರುಪತಿ ಒಂದೇ ಭಾರತ ಆರ್ಟಿಕಲ್ ಯೋಜನೆ ಆಗಿದೆ. ಮತ್ತು ಶಿವಮೊಗ್ಗದಿಂದ ಗೌಹಾತಿ, ಶಿವಮೊಗ್ಗದಿಂದ ಚೆನ್ನೈ, ಶಿವಮೊಗ್ಗದಿಂದ ಕೇರಳಕ್ಕೆ, ಈ ರೀತಿ ಒಂದು 5-6 ರಾಜ್ಯಗಳಿಗೆ ನಾಳೆ ಜನವರಿ ಫೆಬ್ರವರಿಯಿಂದ ಇಲ್ಲಿಂದ ಲಾಂಚ್ ಮಾಡಬೇಕು ಅಂತೇಳಿ ಈಗಾಗಲೇ ರೈಲ್ವೆ ಇಲಾಖೆಯಲ್ಲಿ ಚಿಂತನೆಗಳು ಆಗ್ತಾ ಇದೆ. ಸರ್